ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಪಾಕಿಸ್ತಾನದ ಬಲೂಚ್ ಹಾಗೂ ಖೈಬರ್ ಪಖ್ತೂನ್ಖ್ವಾಗಳಲ್ಲಿ ಹೋರಾಟ ತೀವ್ರವಾಗ್ತಾ ಇದೆ. ಬಲೂಚ್ ಲಿಬರೇಷನ್ ಆರ್ಮಿ ಅಲ್ಲಿ ಈಗ ಒಂದು ಇಡೀ ರೈಲನ್ನೇ ಹೈಜಾಕ್ ಮಾಡಿದೆ. ನೀವು ವಿಮಾನಗಳನ್ನ ಹೈಜಾಕ್ ಮಾಡೋದನ್ನ ನೋಡಿರ್ತೀರ, ಅವುಗಳನ್ನು ತಗೊಂಡೋಗಿ ಬೇರೆ ಯಾವುದೋ ದೇಶದಲ್ಲಿ ಇಟ್ಕೊಂಡು ಹೆದರಿಸೋದನ್ನ ಕೇಳಿರ್ತೀರ. ಆದ್ರೆ ಬಲೂಚಿಸ್ತಾನದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರು ಪಾಕಿಸ್ತಾನದ ರೈಲೊಂದನ್ನೇ ಅಪಹರಿಸಿದ್ದಾರೆ. ಅದರಲ್ಲಿನ 100 ಮಂದಿಯನ್ನು ಒತ್ತೆಯಾಳನ್ನ ಇಟ್ಟುಕೊಂಡು ಅವರನ್ನ ಬಿಡಿಸಿಕೊಳ್ಳೋದಕ್ಕೆ ಪಾಕಿಸ್ತಾನ ಸೇನಾ ಕಾರ್ಯಾಚರಣೆಯನ್ನು ಕೂಡ ಮಾಡೋದಕ್ಕೆ ಮುಂದಾಗಿದೆ. ನೀವು ಏರಿಯಲ್ ದಾಳಿಗಳನ್ನ ಹೀಗೆ ಮುಂದುವರಿಸಿದ್ರೆ ಟ್ರೈನ್ನಲ್ಲಿರುವ ಒಬ್ಬ ಸೈನಿಕ ಕೂಡ ನಿಮಗೆ ಬದುಕಿ ವಾಪಸ್ ಬರುವುದಿಲ್ಲ ಅಂತ ಅಲ್ಲಿನ ಬಲೂಚ್ ಸ್ವಾತಂತ್ರ್ಯ ಹೋರಾಟಗಾರರು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಬಲೂಚಿಸ್ತಾನದಲ್ಲಿ ಏನಾಗ್ತಾ ಇದೆ? ಇಡೀ ರೈಲನ್ನ ಅಪಹರಿಸಿದ್ದಾದ್ರೂ ಹೇಗೆ? ಬನ್ನಿ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನೋಡೋಣ. ಸ್ನೇಹಿತರೆ, ಬಲೂಚಿಸ್ತಾನ ನೀವು ಇಲ್ಲಿ ಮ್ಯಾಪ್ ಅಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಇಡೀ ಪಾಕಿಸ್ತಾನದಲ್ಲಿ ಅತಿ ಕಡಿಮೆ ಜನಸಂಖ್ಯೆ ಮತ್ತು ಅತಿ ಹೆಚ್ಚು ಭೂಪ್ರದೇಶವನ್ನು ಹೊಂದಿರುವ ರಾಜ್ಯ. ಇದು ಬಲೂಚಿಸ್ತಾನ ಅನ್ನೋದು ಬಲೂಚ್ ಹೆಸರಿನ ಜನಾಂಗಕ್ಕೆ ಸೇರಿದ ಜಾಗ. ಅಲ್ಲಿ ಬಲೂಚರು ಪಾಕಿಸ್ತಾನದಲ್ಲಿ ಮಾತ್ರ ಅಲ್ಲ, ಇರಾನ್ ಹಾಗೂ ಅಫ್ಘಾನಿಸ್ತಾನದಲ್ಲಿ ಕೂಡ ಇದ್ದಾರೆ. ಹೀಗಾಗಿ ಬಲೂಚಿಸ್ತಾನ, ಇರಾನ್, ಅಫ್ಘಾನಿಸ್ತಾನಗಳು ಕೂಡ ವಿಸ್ತರಿಸಿಕೊಂಡಿದೆ. ಇದೆಲ್ಲವನ್ನು ಸೇರಿಸಿ ಗ್ರೇಟರ್ ಬಲೂಚಿಸ್ತಾನ್ ಮಾಡಬೇಕು ಅನ್ನೋದು, ಅಲ್ಲಿನ ಪ್ರತ್ಯೇಕ ದೇಶದ ಸ್ಥಾಪನೆ ಆಗಬೇಕು ಅನ್ನೋ ಕೂಗು ಅಲ್ಲಿ ಸಾಕಷ್ಟು ವರ್ಷಗಳಿಂದ ಬರ್ತಾ ಇದೆ. ಇನ್ನು ಬಲೂಚ್ ಸ್ವಾತಂತ್ರ್ಯಕ್ಕೆ ಪೂರ್ವ ಪ್ರತ್ಯೇಕ ಸಂಸ್ಥಾನ ಆಗಿತ್ತು. ಅದನ್ನ ಪಾಕಿಸ್ತಾನದಲ್ಲಿ ವಿಲೀನಗೊಳಿಸೋದಕ್ಕೂ ಅವರಿಗೆ ಇಷ್ಟ ಇರಲಿಲ್ಲ. ಆದ್ರೆ ಮೊಹಮ್ಮದ್ ಅಲಿ ಜಿನ್ನಾನ ವಂಚನೆಯ ಕಾರಣಕ್ಕೆ ಬಲೂಚಿಸ್ತಾನ ಪಾಕಿಸ್ತಾನದಲ್ಲಿ ವಿಲೀನಗೊಳ್ಳುವ ಹಾಗೆ ಆಯಿತು. ವಿಲೀನದ ಸಂದರ್ಭದಲ್ಲಿ ಅವರಿಗೆ ಕೊಟ್ಟ ಯಾವ ಮಾತನ್ನು ಪಾಕಿಸ್ತಾನ ಉಳಿಸಿಕೊಳ್ಳಲಿಲ್ಲ. ಗೆಳೆಯರೆ, ಬಲೂಚ್ ಪ್ರತ್ಯೇಕತೆಗಾಗಿ ಹೋರಾಟ ಆರಂಭವಾದಾಗ ಅದಕ್ಕೆ ಸೋವಿಯತ್ ರಷ್ಯಾ ಬೆಂಬಲವಾಗಿ ನಿಂತಿತ್ತು. ಯಾಕಂದ್ರೆ ಅವತ್ತಿಗೆ ಶೀತಲ ಸಮರ ನಡೀತಿತ್ತು. ಅಫ್ಘಾನಿಸ್ತಾನದಲ್ಲಿ ರಷ್ಯಾದ ಪಡೆಗಳಿದ್ವು. ಅವರನ್ನ ಅಲ್ಲಿಂದ ಎಬ್ಬಿಸಬೇಕು ಅಂತ ಅಮೆರಿಕ ಪ್ರಯತ್ನ ಪಡ್ತಾ ಇತ್ತು. ಅವತ್ತು ಅಮೆರಿಕದ ಬೆನ್ನಿಗೆ ಪಾಕಿಸ್ತಾನ ನಿಂತಿತ್ತು. ಹೀಗಾಗಿ ಪಾಕಿಸ್ತಾನದಲ್ಲಿ ಕೂಡ ಒಂದಷ್ಟು ಆಂತರಿಕ ಸಮಸ್ಯೆಗಳನ್ನ ರಷ್ಯಾ ಸೃಷ್ಟಿ ಮಾಡಬೇಕು ಅಂದ್ಕೊಳ್ತು. ರಷ್ಯಾ ಬಲೂಚ್ ಭಾಗದಲ್ಲಿನ ಸ್ವಾತಂತ್ರ್ಯ ಹೋರಾಟಗಾರರಿಗೆ ನೆರವು ಕೊಡೋದಕ್ಕೆ ಶುರು ಮಾಡ್ತು. ಅವರಿಗೆ ಬೇಕಾದ ಒಂದಷ್ಟು ಆಯುಧ, ಹಣಕಾಸು, ತರಬೇತಿಯನ್ನು ಕೂಡ ಕೊಡ್ತಾ ಹೋಯಿತು. ಆದ್ರೆ ಅಲ್ಲಿ ಬಲೂಚ್ ಪ್ರತ್ಯೇಕಗೊಳ್ಳಬೇಕು ಅನ್ನೋದಕ್ಕಿಂತ ಪಾಕಿಸ್ತಾನದಲ್ಲಿ ಒಂದು ಸಮಸ್ಯೆ ಜೀವಂತವಾಗಿರ್ಬೇಕು ಅನ್ನೋದಷ್ಟೇ ರಷ್ಯಾದ ಉದ್ದೇಶ ಆಗಿತ್ತು. ಸೊ ಅವತ್ತು ಬಲೂಚರಿಗೆ ಸೋವಿಯತ್ನಿಂದ ದೊಡ್ಡ ಮಟ್ಟದ ಸಹಾಯ ಏನು ಸಿಗ್ಲಿಲ್ಲ. ಅಷ್ಟರಲ್ಲಿ ಸೋವಿಯತ್ ಹೊಡೆದು ಹೋಯ್ತು. ರಷ್ಯಾ ಆರ್ಥಿಕ ಸಮಸ್ಯೆಗೆ ಸಿಲುಕಿಕೊಳ್ತು. ಬಲೂಚ್ ಹೋರಾಟಗಾರರು ಕೂಡ ಹಾಗೆ ಒಣಗಿ ಹೋಯ್ತು. ಆದ್ರೆ ಬಲೂಚಿಗರ ಸಿಟ್ಟು ತಣಿದಿರಲಿಲ್ಲ. ಅವರು ಪಾಕಿಸ್ತಾನದ ವಿರುದ್ಧ ಆಗಾಗ ದಾಳಿಗಳನ್ನು ಮಾಡ್ತಲೇ ಬರ್ತಿದ್ರು. 2014 ನಂತರ ಬಲೂಚ್ ಹೋರಾಟ ಮತ್ತೆ ಶಕ್ತಿ ಪಡ್ಕೊಳ್ತು. ಈಗಂತೂ ಅವರ ಹೇಗಿದ್ದಾಗಿದ್ದಾರೆ ಅಂದ್ರೆ, ಅಲ್ಲಿ ಒಂದು ಕಡೆ ಜನ ಶಾಂತಿಯುತವಾಗಿ ಪಾಕಿಸ್ತಾನದ ವಿರುದ್ಧ ಪ್ರತಿಭಟನೆ ಕೂಡ ನಡೆಸುತ್ತಾರೆ. ವಿಶ್ವಸಂಸ್ಥೆ ಅಂಗಳಕ್ಕೆ ಕೂಡ ಈ ವಿಚಾರ ಹೋಗಿದೆ. ಪಾಕಿಸ್ತಾನ ಮಾಡುತ್ತಿರುವ ಮಾನವ ಹಕ್ಕುಗಳ ದಮನವನ್ನು ಕೂಡ ತಗೊಂಡು ಹೋಗ್ತಾ ಇದ್ದಾರೆ. ನಮಗೆ ಸಹಾಯ ಮಾಡಿ ಅಂತ ವಿಶ್ವಸಂಸ್ಥೆಯ ವೇದಿಕೆಯನ್ನು ಕೂಡ ಕೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ಪಾಕಿಸ್ತಾನದ ವಿರುದ್ಧ ಸಶಸ್ತ್ರ ಹೋರಾಟ ಕೂಡ ನಡೀತಾ ಇದೆ. ಬಲೂಚಿಗರು ಕೇವಲ ಪಾಕಿಸ್ತಾನವನ್ನು ಮಾತ್ರ ಟಾರ್ಗೆಟ್ ಮಾಡ್ತಾ ಇಲ್ಲ, ಬದಲಿಗೆ ಅಲ್ಲಿನ ಚೀನಾ ಹೂಡಿಕೆಗಳನ್ನು ಕೂಡ ಟಾರ್ಗೆಟ್ ಮಾಡಿಕೊಳ್ತಿದ್ದಾರೆ. ಸಿಪೆಕ್ ಮೇಲೆ ಅಲ್ಲಿ ಚೀನಾ ನಿರ್ಮಾಣ ಮಾಡಿದ ಗೋದಾರ್ ಬಂದರಿನ ಮೇಲೆ, ಚೀನಾದ ಕಾರ್ಮಿಕರ ಮೇಲೆ, ಇಂಜಿನಿಯರ್ಗಳ ಮೇಲೆ, ಅಲ್ಲಿನ ವಿಶ್ವವಿದ್ಯಾಲಯಗಳಿನ ಚೈನಾ ವಿದ್ಯಾರ್ಥಿಗಳ ಮೇಲೆ, ಹೀಗೆ ಚೈನಾದವರು ಎಲ್ಲಿ ಕಂಡು ಬಂದರೂ ಬಲೂಚ್ ಪಡೆಗಳು ದಾಳಿ ಮಾಡುತ್ತವೆ. ಚೈನಾ ಮಾತ್ರ ಅಲ್ಲ, ಪಂಜಾಬಿಗಳು ಕೂಡ ಬಲೂಚ್ ಪ್ರದೇಶಕ್ಕೆ ಬರುವುದು ಬೇಡ ಅಂತ ಅವರು ಹೇಳ್ತಾ ಇರ್ತಾರೆ. ಗೆಳೆಯರೆ, ನಿಮಗೆ ಈ ಹಿಂದೆ ಕೂಡ ಹೇಳಿದ್ದೇವೆ, ಪಾಕಿಸ್ತಾನದಲ್ಲಿ ಹೇಗೆ ಅಂದ್ರೆ ಸಂಪನ್ಮೂಲಗಳು ಬಲೂಚಿಸ್ತಾನದ ಖೈಬರ್ ಪಖ್ತೂನ್ಖ್ವಾಗಳಲ್ಲಿ ಅವುಗಳನ್ನು ಅನುಭವಿಸಿ ಶ್ರೀಮಂತರಾಗುತ್ತಿರುವುದು, ಈ ಪಾಕಿಸ್ತಾನದ ರಾಜಕೀಯ ಅಧಿಕಾರವನ್ನು ಅನುಭವಿಸುತ್ತಿರುವುದು ಅಲ್ಲಿನ ಪಂಜಾಬಿಗಳು. ಹೀಗಾಗಿ ಬಲೂಚಿಗರಿಗೆ, ಸಿಂಧರಿಗೆ, ಹಾಗೆ ಖೈಬರ್ ಭಾಗದ ಪಠಾಣರಿಗೆ ಯಾರಿಗೂ ಕೂಡ ಪಂಜಾಬ್ ಭಾಗದ ಪಾಕಿಗಳನ್ನು ಕಂಡರೆ ಆಗೋದಿಲ್ಲ. ಬಲೂಚಿಸ್ತಾನದ ಪಡೆಗಳು ಕೂಡ ಅಲ್ಲಿಗೆ ಪಂಜಾಬಿಗಳು ಬರುವುದು ಬೇಡ ಅಂತ ಹೇಳ್ತಾ ಇರ್ತವೆ. ಇದರ ಜೊತೆಗೆ ಅಲ್ಲಿ ಪಾಕಿಸ್ತಾನದ ಸೇನೆ ಹಾಗೂ ಪೊಲೀಸ್ ಚೌಕಿಗಳ ಮೇಲೆ ನಿರಂತರವಾಗಿ ಅವರು ದಾಳಿಗಳನ್ನ ಮಾಡ್ತಾ ಇದ್ದಾರೆ. ಮೊನ್ನೆ ಅಲ್ಲಿನ ರೈಲ್ವೆ ಸ್ಟೇಷನ್ ಒಂದರಲ್ಲಿ ಬಾಂಬ್ ಬಿಟ್ಟು ಸ್ಫೋಟ ಮಾಡಲಾಯಿತು. ಅಲ್ಲಿ ಟಾರ್ಗೆಟ್ ಮಾಡಿಕೊಂಡಿದ್ದು ಪಾಕಿಸ್ತಾನದ ಸೈನಿಕರನ್ನು. ಹಾಗೆ ಕಳೆದ ವರ್ಷ ಗೋದರ್ನ ಬಂದರಿನಲ್ಲಿ ಸಂಪರ್ಕಿಸುವ ಹೆದ್ದಾರಿಯನ್ನು ಕೂಡ ಬಲೂಚ್ ಪಡೆಗಳು ಬಂದ್ ಮಾಡಿದ್ವು. ಅಲ್ಲಿಗೆ ಬಂದ ವಾಹನಗಳನ್ನು ನಿಲ್ಲಿಸಿ ಅದರಲ್ಲಿನ ಜನರನ್ನು ಕೆಳಗಿಳಿಸಿ ಅವರ ಐಡೆಂಟಿಟಿ ಕಾರ್ಡ್ ಗಳನ್ನ ಚೆಕ್ ಮಾಡಿ ನೋಡಿ ಅದರಲ್ಲಿನ ಪಾಕಿಸ್ತಾನ ಸೈನಿಕರನ್ನ ಗುರುತಿಸಿ ಅವರನ್ನ ನಡು ರಸ್ತೆಯಲ್ಲಿ ನಿಲ್ಲಿಸಿ ಹೊಡೆದು ಕೊಲ್ಲಲಾಯಿತು. ಈಗ ಸೀದಾ ರೈಲೊಂದನ್ನೇ ಅಪಹರಿಸಿದ್ದಾರೆ. ಬಲೂಚ್ ಪಡೆಗಳು ತಮ್ಮ ಶಕ್ತಿಯನ್ನು ಕೂಡ ತೋರಿಸಿದ್ದಾರೆ. ಅಲ್ಲಿ ಆಗಿರೋದು ಏನಂದ್ರೆ,
ಕ್ವಾಟಾದಿಂದ ಪೇಶಾವರ್ವರೆಗೆ ಒಂದು ರೈಲು ಹೋಗುತ್ತೆ. ಅಲ್ಲಿ ಪಾಕಿಸ್ತಾನ ಪಾಲಿಗೆ ತಲೆನೋವಾಗಿ ಕೂತಿವೆ. ಬಲೂಚಿಸ್ತಾನದಲ್ಲಿ ಅಂದ್ರೆ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಕೆಲಸ ಮಾಡ್ತಾ ಇದೆ. ಇದ್ರೆ ಖೈಬರ್ನಲ್ಲಿ TTP ಕೆಲಸ ಮಾಡ್ತಾ ಇದೆ. ಇವತ್ತು ಜಗತ್ತಿನ ಅತ್ಯಂತ ಭಯಾನಕ ಉಗ್ರ ಸಂಘಟನೆಗಳ ಪಟ್ಟಿಯಲ್ಲಿ ಕೂಡ ಈ TTP ಕೂಡ ಸ್ಥಾನವನ್ನು ಪಡೆದುಕೊಂಡಿದೆ. ಅಷ್ಟೇ ಅಲ್ಲ, ಗ್ಲೋಬಲ್ ಟೆರರಿಸಂ ಇಂಡೆಕ್ಸ್ ನಲ್ಲಿ ಪಾಕಿಸ್ತಾನಕ್ಕೆ 2ನೇ ಸ್ಥಾನ ಸಿಗೋದಕ್ಕೂ ಕೂಡ ಇದೇ TTPನೇ ಕಾರಣ. ಇನ್ನು ಪಾಕಿಸ್ತಾನದಲ್ಲಿ ಒಟ್ಟು 150ಕ್ಕೂ ಹೆಚ್ಚು ಆಕ್ಟಿವ್ ಭಯೋತ್ಪಾದಕ ಗುಂಪುಗಳಿದ್ದರೆ ಆ ಪೈಕಿ 26ಕ್ಕೂ ಹೆಚ್ಚು ಗುಂಪುಗಳು ಬಲೂಚಿಸ್ತಾನದಲ್ಲಿವೆ. ಹಾಗೆ ಖೈಬರ್ ಪಕ್ವಾದಲ್ಲಿ ಆಕ್ಟಿವ್ ಗುಂಪುಗಳ ಸಂಖ್ಯೆ 24 ಕೆಲಸ ಮಾಡ್ತಿದ್ವಿ. ಎಲ್ಲ ಅವರೇ ಮಾಡಿಕೊಂಡ ಪಾಪಗಳು. ಭಾರತದ ವಿರುದ್ಧ ಕೆಲಸ ಮಾಡಲಿ ಅಂತ ಅಫ್ಘಾನಿಸ್ತಾನದಲ್ಲಿ ರಷ್ಯಾದ ವಿರುದ್ಧ ಹೋರಾಟ ಮಾಡಲಿ ಅಂತ ಅವರು ಸೃಷ್ಟಿ ಮಾಡಿದ ಉಗ್ರರ ಪಡೆಗಳು ಇವತ್ತು ಪಾಕಿಸ್ತಾನವನ್ನೇ ಹರ್ಕೊಂಡು ತಿಂತ ಇವೆ. ಇನ್ನು ಬಲೂಚಿಸ್ತಾನದ ಕ್ವಾಟಾದಿಂದ ಪೇಶಾವರ್ಗೆ ಹೋಗ್ತಾ ಇತ್ತಲ್ಲ ಜಾಫರ್ ಎಕ್ಸ್ಪ್ರೆಸ್ ಅನ್ನೋ ರೈಲು, ಅದನ್ನ ಹೈಜಾಕ್ ಮಾಡೋದಕ್ಕೆ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಪ್ಲಾನ್ ಹಾಕಿಕೊಳ್ತು. ಹಾಗೆ ಮಸ್ಕಾಪ್, ದಾದರ್ ಮತ್ತು ಅದೇ ಆ ಭಾಗಗಳಲ್ಲಿ ರೈಲ್ವೆ ಹಳಿಗಳನ್ನು ಸ್ಫೋಟಿಸಿ ಎಲ್ಲೂ ಕೂಡ ರೈಲು ಮುಂದಕ್ಕೆ ಹೋಗದ ಹಾಗೆ ತಡೆಯಲಾಯಿತು. ಅನಂತರ ಅದನ್ನ ಬಲೂಚ್ ಲಿಬರೇಷನ್ ಆರ್ಮಿ ತನ್ನ ಹಿಡಿತಕ್ಕೆ ತೆಗೆದುಕೊಂತು. ಸಮೀಪದ ಟನಲ್ ಒಂದರಲ್ಲಿ ಅದನ್ನ ನಿಲ್ಲಿಸಿಕೊಳ್ತು. ಗೆಳೆಯರೇ, ಬಲೂಚ್ನಲ್ಲಿ ಖೈಬರ್ ಭಾಗದಲ್ಲಿ ಸಂಚರಿಸುವ ರೈಲುಗಳನ್ನು ಹಾಗೆ ಕಳಿಸುವುದಕ್ಕೆ ಆಗುವುದಿಲ್ಲ. ಹೀಗಾಗಿ ಪಾಕಿಸ್ತಾನ ಅವುಗಳ ರಕ್ಷಣೆ ಒಂದಿಷ್ಟು ಸೈನಿಕರನ್ನು ಕೂಡ ಜೊತೆಗೆ ಕಳಿಸಿಕೊಡುತ್ತೆ. ಹಾಗೆ ಇದರಲ್ಲೂ ಕೂಡ ಸೈನಿಕರಿದ್ರು. ಒಂದು ತುಕಡಿ ಸೇನಾ ಪೇಶಾವರ್ಗೆ ಹೋಗ್ತಾ ಇತ್ತು. ಇಂತಹ ರೈಲಿನ ಮೇಲೆ ಯಾವಾಗ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಪಡೆಗಳು ದಾಳಿ ಮಾಡಿದ್ರು, ಪಾಕಿಸ್ತಾನದ ಸೈನಿಕರು ಕೂಡ ಗುಂಡಿನ ದಾಳಿ ಮಾಡೋದಕ್ಕೆ ಮುಂದಾದ್ರು. ಈ ಗುಂಡಿನ ಚಕಮಕಿಯಲ್ಲಿ 6 ಮಂದಿಯನ್ನ ಲಿಬರೇಷನ್ ಪಡೆಗಳು ಕೊಂದು ಹಾಕಿವೆ. ಅಲ್ಲಿ ಈಗ ಇಡೀ ರೈಲು ಬಲೂಚ್ ಸ್ವಾತಂತ್ರ್ಯ ಹೋರಾಟಗಾರರ ಹಿಡಿತದಲ್ಲಿದೆ. ಇನ್ನು ಲಿಬರೇಷನ್ ಆರ್ಮಿ ಅನ್ನೋದು ಪಾಕಿಸ್ತಾನದ ಸೇನೆಯ ಹಾಗೆ ಭಯೋತ್ಪಾದಕರ ಪಡೆ ಅಲ್ಲ. ಅವರು ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಹೋರಾಟ ಮಾಡ್ತಾ ಇರೋರು. ಬಲೂಚಿಗರನ್ನು ಪಾಕಿ ಉಗ್ರರು ಕೈಯಿಂದ ಬಿಡಿಸಬೇಕು ಅಂತ ಬಂದೂಕುಗಳನ್ನು ಕೈಗೆತ್ತಿಕೊಂಡವರು. ಅವರ ಟಾರ್ಗೆಟ್ ಏನಿದ್ರು ಪಾಕಿಸ್ತಾನದ ಸೇನೆ ಹಾಗೆ ಪೊಲೀಸ್ ಹಾಗೂ ಚೈನಾದ ಪ್ರಜೆಗಳೇ ಹೊರತು ಬಲೂಚಿಗರಂತೂ ಅಲ್ವೇ ಅಲ್ಲ. ಹೀಗಾಗಿ ಈ ರೈಲಿನಿಂದ ಹೆಂಗಸರು, ವೃದ್ಧರು, ಮಕ್ಕಳು ಹೀಗೆ ಎಲ್ಲಾ ಸಾಮಾನ್ಯ ಪ್ರಯಾಣಿಕರನ್ನು ನಾವು ಬಿಡುಗಡೆ ಮಾಡ್ತಿದ್ದೀವಿ. ರೈಲಿಂದ ಕೆಳಗಿಳಿಸಿ ಅವರನ್ನು ಹೋಗೋದಕ್ಕೆ ಬಿಟ್ಟಿದ್ದೀವಿ. ಈಗ 100 ಮಂದಿ ಶತ್ರು ಸೈನಿಕರನ್ನ ಮಾತ್ರ ನಮ್ಮ ಒತ್ತೆಯಾಳುಗಳನ್ನಾಗಿ ಇಟ್ಕೊಂಡಿದ್ದೀವಿ ಅಂತ ಅಲ್ಲಿನ ಬಲೂಚಿಸ್ತಾನದ ಲಿಬರೇಷನ್ ಆರ್ಮಿ ತಿಳಿಸಿದೆ. ಇನ್ನು ರೈಲನ್ನ ಹೈಜಾಕ್ ಮಾಡಿರೋ ಸಂದೇಶವನ್ನು ಪಾಕಿಸ್ತಾನ ಸರ್ಕಾರಕ್ಕೆ ಕೂಡ ಕಳಿಸಿಕೊಟ್ಟಿದ್ದೇವೆ ಎಂದು ಹೇಳಿದೆ. ಇನ್ನು ಪಾಕಿಸ್ತಾನದ ಜಾಫರ್ ಎಕ್ಸ್ಪ್ರೆಸ್ ರೈಲನ್ನ ನಾವು ಅಪಹರಿಸಿದ್ದೇವೆ ಅಂತ ಹೇಳಿಕೊಂಡಿದ್ದಾರೆ. ಜನರನ್ನ ಸುರಕ್ಷಿತವಾಗಿ ಬಿಡುಗಡೆ ಕೂಡ ಮಾಡಲಾಗಿದೆ. ಸೈನಿಕರು ಮಾತ್ರ 100 ಮಂದಿ ನಮ್ಮ ಒತ್ತೆಯಾಳುಗಳಾಗಿದ್ದಾರೆ ಎಂದು. ಅಕಸ್ಮಾತ್ ಪಾಕಿಸ್ತಾನ ನಮ್ಮ ಮೇಲೆ ಏರಿಯಲ್ ಸ್ಟ್ರೈಕ್ ಅನ್ನು ಮುಂದುವರಿಸಿದ್ರೆ ಇವರಲ್ಲಿ ಯಾರೊಬ್ಬರು ನಾವು ಬದುಕೊಳ್ಳೋದಕ್ಕೆ ಬಿಡೋದಿಲ್ಲ ಅಂತ ಹೇಳಿದೆ. ಇನ್ನು 100 ಮಂದಿ ಸೈನಿಕರ ಸಾವಿಗೆ ಪಾಕಿಸ್ತಾನದ ಆಡಳಿತವೇ ಕಾರಣವಾಗುತ್ತೆ ಅಂತ ಆ ಪತ್ರದಲ್ಲಿ ಲಿಬರೇಷನ್ ಆರ್ಮಿ ತಿಳಿಸಿದೆ. ಇನ್ನು ಮಜೀದ್ ಬ್ರಿಗೇಡ್ ಹಾಗೆ ಪತಾಸ್ಕ್ಯಾಂಡ್ ಹಾಗೆ ಜಿರಾಬ್ ಯೂನಿಟ್ಗಳ ಯೋಧರು ಜಂಟಿಯಾಗಿ ಕಾರ್ಯಾಚರಣೆ ಮೂಲಕ ಈ ರೈಲನ್ನ ವಶಕ್ಕೆ ತೆಗೆದುಕೊಂಡಿರುವುದಾಗಿ BLA ಪತ್ರ ಬರೆದಿದೆ. ಇನ್ನು ಪಾಕಿಸ್ತಾನ ಬಲೂಚ್ ಪಡೆಗಳ ಈ ಕೃತ್ಯದಲ್ಲಿ ಲೋಕೋ ಪೈಲಟ್ಗೆ ಗಾಯಗಳಾಗಿವೆ ಅಂತ ತಿಳಿಸಿದ್ದಾರೆ. ಹಾಗೆ ಸುಮಾರು 500ಕ್ಕೂ ಹೆಚ್ಚು ಪ್ರಯಾಣಿಕರನ್ನ ಅವರು ಅಪಹರಿಸಿದ್ದಾರೆ ಅಂತ ಪಾಕ್ ಪೊಲೀಸರು ಹೇಳ್ತಾ ಇದ್ದಾರೆ. ಹಾಗೆ ಒಂದಷ್ಟು ಪ್ರಯಾಣಿಕರಿಗೆ ಗುಂಡೇಟು ಕೂಡ ಬಿದ್ದಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಈ ಹೈಜಾಕ್ ಆಗಿರೋ ರೈಲು ಮತ್ತು ಅದರಲ್ಲಿನ ಪ್ರಯಾಣಿಕರನ್ನು ಕಾಪಾಡೋದಕ್ಕೆ ಪಾಕಿಸ್ತಾನ ಹೆಚ್ಚುವರಿ ಸೇನಾ ಪಡೆಗಳನ್ನು ಅಲ್ಲಿಗೆ ಕಳಿಸಿಕೊಟ್ಟಿದೆ. ಅವರು ಡ್ರೋನ್ ಹಾಗೂ ಹೆಲಿಕಾಪ್ಟರ್ಗಳ ಮೂಲಕ ದಾಳಿ ಮಾಡ್ತಾ ಇದ್ದಾರೆ. ಈ ದಾಳಿಯನ್ನು ನಿಲ್ಲಿಸಿ ಶರಣಾಗದೇ ಇದ್ದರೆ ರೈಲಲ್ಲಿ ಇರುವವರು ಯಾರೂ ಬದುಕೋದಿಲ್ಲ ಅಂತ ಬಲೂಚ್ ಪಡೆಗಳು ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇವೆ. ವರ್ಷ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಒಂದೇ ಅಲ್ಲಿ 302 ದಾಳಿಗಳನ್ನ ಮಾಡಿದೆ. 580 ಸಾವುಗಳಿಗೆ ಕಾರಣ ಕೂಡ ಆಗಿದೆ. ಸುಮಾರು 370 ಮಂದಿ ಗಾಯಗೊಂಡಿದ್ದಾರೆ. ಇನ್ನುಳಿದ ಸಂಘಟನೆಗಳು ಮಾಡಿದ ದಾಳಿಯಲ್ಲಿ ಒಟ್ಟು 1,000ಕ್ಕೂ ಹೆಚ್ಚು ಮಂದಿ ಸಾವಿಗೀಡಾಗಿದ್ದಾರೆ. ಅದರಲ್ಲಿ ಪಾಕಿಸ್ತಾನದ ಭದ್ರತಾ ಪಡೆಗಳಿಗೆ ಸೇರಿದವರು ಹೆಚ್ಚಿದ್ದಾರೆ. ಈಗ ಸೀದಾ ರೈಲನ್ನೇ ಬಲೂಚಿಸ್ತಾನ್ ಪಡೆಗಳು ಅಪಹರಿಸಿವೆ. ಪಾಕಿಸ್ತಾನ ಇದನ್ನ ಹೇಗೆ ಬಿಡಿಸಿಕೊಂಡು ಬರುತ್ತೋ ಅನ್ನೋದು ಪ್ರಶ್ನೆ. 1999ರಲ್ಲಿ ಇದೇ ಪಾಕಿಸ್ತಾನ ಉಗ್ರರು ISIನ ಸಹಾಯ ಪಡ್ಕೊಂಡು ಭಾರತದ ವಿಮಾನವನ್ನ ನೇಪಾಳದ ಕಠ್ಮಂಡುವಿನಿಂದ ಅಪಹರಿಸಿ ಅದನ್ನ ಅಫ್ಘಾನಿಸ್ತಾನದ ಕಂದಹಾರ್ಗೆ ತೆಗೆದುಕೊಂಡು ಹೋಗಿದ್ರು. ಆ ವಿಮಾನದಲ್ಲಿದ್ದ ಪ್ರಯಾಣಿಕರನ್ನ ಬಿಡಿಸಿಕೊಂಡು ಬರೋದಕ್ಕೆ ಅವತ್ತು ಭಾರತ ತನ್ನ ಜೈಲುಗಳಲ್ಲಿದ್ದ ಭಯೋತ್ಪಾದಕರನ್ನ ಬಿಡುಗಡೆ ಮಾಡಬೇಕಾಗಿತ್ತು. ಈಗ
ಸೇನಾಪಡೆಗಳು ಹೇಳ್ತಾ ಇವೆ. ಅವರನ್ನ ಹೇಗೆ ಬಲೂಚಿಸ್ತಾನ ಬಿಡಿಸ್ಕೊಂಡು ಬರುತ್ತೆ ಅಂತ ಕುತೂಹಲ ಈಗ ಪ್ರತಿಯೊಬ್ಬರಲ್ಲೂ ಕಾಡ್ತಾ ಇದೆ. ಅದರ ಜೊತೆಗೆ ಕರ್ಮ ಫಲ ಅಂತಾರಲ್ಲ ನೋಡಿ, ಇದು ಬಹುಶಃ ಇದೇ ಇರಬೇಕು. ಗೆಳೆಯರೆ, ಬಲೂಚಿಸ್ತಾನದ ಹೋರಾಟಗಾರರು ಪಾಕಿಸ್ತಾನದ ಇಡೀ ಒಂದು ರೈಲನ್ನೇ ಹೈಜಾಕ್ ಮಾಡಿರುವುದರ ಕುರಿತು ಒಂದಷ್ಟು ಮಾಹಿತಿಯನ್ನು ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ತಿಳಿಸೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ಧನ್ಯವಾದಗಳು ಸ್ನೇಹಿತರೆ.